ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಬ್ಲೌಸ್ಗಳು ಕೆಲವೊಂದು ತೊಗೊಂಡೋಗ್ಬಿಡ್ತಾರೆ, ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ. ನಮ್ಮ ತಮ್ಮನ ಹೆಂಡತಿ ಅನು ಅವ್ರ ತಾಯಿ ಅವರ ಬ್ಲೌಸ್ ಇದು ವರ್ಕ್ ಮಾಡಿಸಿರುವಂಥದ್ದು. ಚೆನ್ನಾಗಿ ಮಾಡಿದ್ದಾರೆ. ಸ್ಲೀವ್ಗೆ ಈ ಥರ ಬಂದಿದೆ. ಹಾಗೆಯೇ ಮಾರ್ಚ್ ತಿಂಗಳಲ್ಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳನ್ನು ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಆಮೇಲೆ ಪ್ರಿಂಟ್ ಈ ಥರ ಇದೆ. ಇದು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನಾನು. ಅವರು ಕೂಡ ಟೈಲರೇ, ಊರ ಕಡೆ ವರ್ಕ್ ಎಲ್ಲ ಹಾಕ್ತಾರೆ. ನಮ್ಮ ಮನೆ ತೊಗೊಂಬಂದಿದ್ರು. ಸ್ಟಿಚಿಂಗ್ ಆದ ನಂತರ ಈ ಥರ ಇದೆ ಫಿನಿಶಿಂಗು. ನೆಕ್ಸ್ಟು ಇನ್ನೊಂದು ಕ್ರಾಪ್ ಟಾಪ್ ನಾನು ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಕ್ರಾಪ್ ಟಾಪ್ ರೆಡಿ ಆಗಿದೆ. ಇಲ್ಲಿ ಹುಕ್ ಹಾಕೋದಕ್ಕೆ ಹೇಳಿದ್ರು. ಇದಕ್ಕೆ ಬ್ಲೌಸು, ಇದು ಮೆಜರ್ಮೆಂಟ್ ಬ್ಲೌಸು. ಸೇಮ್ ಇದೇ ಥರ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ರು. ಡಿಸೈನ್ ಮಾತ್ರ ಸ್ವಲ್ಪ ಇದು ರೌಂಡ್ ಇದೆ ಹಿಂದ್ಗಡೆ. ಇದು ಓವೆಲ್ ಶೇಪ್ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ರು. ನೋಡೋದಕ್ಕೆ ಓವೆಲ್ ಶೇಪ್ ಅನ್ಸಲ್ಲ, ಬಟ್ ವೇರ್ ಮಾಡಿದಾಗ ಗೊತ್ತಾಗುತ್ತೆ. ನಾನು ಕ್ಲೋಸಪ್ಪಲ್ಲಿ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಈ ಥರ ಫ್ರಂಟ್ ಸೈಡ್ ಪ್ರಿನ್ಸಸ್ ಕಟ್. ಇದು ಹೆವಿ ಸೈಜ್ ಬ್ಲೌಸು. ನೆಕ್ಸ್ಟು ವೆಲ್ವೆಟ್ದು ಸ್ಕರ್ಟ್ ಎಲ್ಲ ಕೊಟ್ಟಿದ್ರಲ್ವ, ಸ್ಕರ್ಟ್ ಮತ್ತು ಬ್ಲೌಸು ಅವ್ರದ್ದೇ ಇದು. ಇದು ಒಂದು ಮತ್ತು ಇದು ಒಂದು. ಬ್ಲೌಸು ಪ್ರಿನ್ಸಸ್ ಕಟ್ ಇದೆ. ಹಿಂದೆ ಎರಡಕ್ಕೂ ಒಂದೊಂದು ಥರ ಡಿಸೈನ್ ಇದೆ. ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನಾನು. ಇದು ಅಳತೆ ಇದೆ. ಸ್ಕರ್ಟ್ ಕೂಡ ಸೇಮ್ ಇದೇ ಥರ ಬೇಕಂತ ಹೇಳಿದ್ದಾರೆ. ಇದು ಮೆಜರ್ಮೆಂಟ್ ಬ್ಲೌಸ್ ಅವ್ರದ್ದೇನೆ. ಲೈನಿಂಗ್ ತಂದಿದ್ದೀನಿ ಆಲ್ರೆಡಿ, ಸ್ಟಿಚ್ ಮಾಡಬೇಕು. ಇದು ಸೀರೆ ಇದು ಸ್ಕರ್ಟ್ ಸ್ಟಿಚ್ ಮಾಡಬೇಕು. ಆಮೇಲೆ ಇದು ಒಂದು ಸೀರೆ. ಈ ಸೀರೆಗೆ ಈ ಬ್ಲೌಸು ಸ್ಟಿಚ್ ಮಾಡಬೇಕು. ಇದು ಸ್ಕರ್ಟ್, ಸೀರೆಯಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡಿಸ್ತಿದ್ದಾರೆ. ಈ ಸ್ಕರ್ಟ್ಗೆ ಈ ಬ್ಲೌಸು ಮ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು. ಸ್ಟಿಚಿಂಗ್ ಆದಮೇಲೆ ನಾನು ತೋರಿಸ್ತೀನಿ. ಹಾಗೆ ಇದೊಂದು ಬ್ಲೌಸ್ ವರ್ಕ್ ಕೊಟ್ಟಿದ್ದೀನಿ. ಈ ಥರ ವರ್ಕ್ ಮಾಡಿದ್ದಾರೆ. ಆಫ್ಲೈನ್ ಸ್ಟೂಡೆಂಟ್ ಸುಧಾ ಅವರು ಬ್ಲೌಸ್ ಕೊಟ್ಟಿದ್ರಲ್ವಾ, ಒಂದು ಕ್ಲೋಸ್ ನೆಕ್ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಇನ್ನೊಂದು ಪೆಂಡಿಂಗಲ್ಲಿ ಇಟ್ಟಿದ್ದೆ. ಅವರು ಕಂಫರ್ಟಬಲ್ ಇದೆ ನನಗೆ ಅಂತ ಅನಿಸಿದ್ರೆ ಮಾತ್ರ ನಾನು ಇನ್ನೊಂದು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ಹೊಸ ಹೊಸ ಡಿಸೈನ್ಗಳು ಸೆಟ್ ಆಗಲ್ಲ. ಅದು ಏನೋ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ, ನಮಗೂ ಚೆನ್ನಾಗಿ ಕಾಣಿಸ್ಬೋದೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರ್ತಾರೆ. ಈಗ ನೋಡಿ ಅದು ಹಾಗೆ ಆಗಿದೆ. ನಾನು ಸದ್ಯ ಎರಡು ಕಟ್ ಮಾಡಲಿಲ್ಲ, ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ಆಮೇಲೆ ಎಲ್ರಿಗೂ ಕೆಲವರು ಫ್ರಿಲ್ ಸ್ಲೀವ್ ಸ್ಟಿಚ್ ಮಾಡಿಸ್ಕೊಂಡಿರ್ತಾರೆ, ಎಲ್ಲೋ ನೋಡಿರ್ತಾರೆ, ಯಾರಿಗೂ ಚೆನ್ನಾಗಿ ಕಾಣಿಸಿರುತ್ತೆ, ಬಟ್ ನಮಗೂ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಸ್ಟಿಚ್ ಮಾಡಿಸ್ಕೊತಾರೆ. ಆಮೇಲೆ ಇಲ್ಲ ನಂಗೆ ಅನ್ಕಂಫರ್ಟೇಬಲ್ ಇದೆ ಹಾಗೆ ಹೀಗೆ ಅಂತ ಎಲ್ಲ ಬರ್ತಾರೆ. ಹಾಗಾಗಿ ಇವರು ನಂಗೆ ಫಸ್ಟ್ ಟೈಮ್ ಈ ಥರ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ನಂಗೆ ಆಸೆ ಆಗಿದೆ, ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಕೊಟ್ಟಿದ್ರು. ಬಟ್ ನನಗೆ ಡೌಟ್ ಬಂತು, ಯಾಕಂದರೆ ಆ ಥರದ ಬ್ಲೌಸ್ ಡೈಲಿ ವೇರ್ಗೆಲ್ಲ ಹಾಕೊಂಡ್ರೆ ಅನ್ಕಂಫರ್ಟಬಲ್ ಅನ್ಸುತ್ತೆ. ಹಿಂದೆ ಎಲ್ಲ ಕ್ಲೋಸ್ ಆಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಹೇಳ್ತೀನಿ, ಕೆಲವೊಂದು ಬ್ಲೌಸು ಕೆಲವರಿಗೆ ಚೆನ್ನಾಗಿ ಕಾಣಲ್ಲ. ಬಟ್ ನಾವು ಸಜೆಷನ್ ಮಾಡೋಕೆ ಹೋದರೆ ಇವ್ರಿಗೆ ಬರಲ್ವೇನೋ ಹಾಗೆ ಹೀಗೆ ಅಂತಾರೆ. ಹಾಗಾಗಿ ನಾನು ಏನೇ ಹೇಳೋಕೆ ಹೋಗಲ್ಲ. ಅವ್ರು ಹೇಳ್ತಾರೆ, ಅವ್ರು 10 ಬ್ಲೌಸ್ ಕೊಟ್ಟಿರಲಿ, ನಾನು ಒಂದು ಬ್ಲೌಸ್ ಕೊಟ್ಟು ಅವ್ರಿಗೆ ಸರಿ ಹೋಯ್ತಾ ಅದನ್ನು ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ನೀವು ಕೂಡ ಅಷ್ಟೇ, ಯಾರೇ ಒಬ್ಬರು ಹೊಸ ಒಂದು ಡಿಸೈನ್, ಹೊಸ ಒಂದು ಪ್ಯಾಟ್ರನ್ ಹೇಳಿದರೆ 2-3 ಬ್ಲೌಸ್ ಕೊಟ್ಟಿದ್ರೆ ಒಂದು ಬ್ಲೌಸನ್ನು ನೀವು ಸ್ಟಿಚ್ ಮಾಡಿಕೊಡಿ, ನೋಡಿ ನಿಮಗೆ ಕಂಫರ್ಟಬಲ್ ಇದ್ದರೆ ನಾನು ನೆಕ್ಸ್ಟು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ. ನಾನು ಟೈಲರು ಯಾವ ಥರ ಡಿಸೈನ್ ಬೇಕಾದ್ರೂ ಸ್ಟಿಚ್ ಮಾಡಿ ಹಾಕೋಬೋದು. ಬಟ್ ನನಗೆ ನೋಡಿದ್ದೀನಿ, ಎಲ್ಲ ಥರ ಬ್ಲೌಸ್ ವೇರ್ ಮಾಡಿ ನೋಡಿದ್ದೀನಿ. ಬಟ್ ನನಗೆ ಪರ್ಫೆಕ್ಟ್ ಅನ್ಸೋದು, ಚೆನ್ನಾಗಿ ಅನ್ಸೋದು ನಾರ್ಮಲ್ ರೌಂಡ್ ನೆಕ್. ನಾನು ರೀಸೆಂಟಾಗಿ ತೋರಿಸಿದ್ನಲ್ವ ವೇರ್ ಮಾಡಿ, ಅದೇ ಥರ ರೌಂಡ್ ನೆಕ್ಕು ನಾರ್ಮಲ್. ಮೊದಲೆಲ್ಲ ಹೇಗಿರ್ತಿತ್ತು ಬ್ಲೌಸ್ ಎಲ್ಲ ಅದೇ ಚೆಂದ, ಅದಕ್ಕಿಂತ ಯಾವುದೂ ಚೆನ್ನಾಗಿ ಇರಲ್ಲ ಅಂತ ನನಗನ್ಸುತ್ತೆ. ಬಟ್ ನನ್ನ ಒಂದು ಪರ್ಸ್ನಲ್ ನಾನು ಹೇಳ್ತಾ ಇರೋದು. ನಿಮಗೆಲ್ಲ ಯಾವ ಡಿಸೈನ್ ಇಷ್ಟ ನೋಡಿಬಿಟ್ಟು ಯೋಚನೆ ಮಾಡಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಒಂದ್ಸಲಿ ಸ್ಟಿಚ್ ಆಗೋಯ್ತು ಬ್ಲೌಸ್ ಅಂದ ಕೂಡಲೇ ಅದನ್ನು ತಿರ್ಗಾ ಆಲ್ಟ್ರೇಷನ್ ಮಾಡೋದಾಗಲಿ ಅದೆಲ್ಲ ಕಷ್ಟ ಆಗುತ್ತೆ. ನೋಡಿ ಬ್ಲೌಸೇ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಒಂದು ಬ್ಲೌಸು ಸ್ಟಿಚ್ ಮಾಡಿಸೋದಕ್ಕಿಂತ ಮುಂಚೆ ಆಪ್ಷನ್ ಎ, ಆಪ್ಷನ್ ಬಿ ಈ ಥರ ಮೈಂಡಲ್ಲಿ ಇಟ್ಕೋಬೇಕು ನೀವು. ಆಮೇಲೆ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸಿದೆ ಅಂದ ಮಾತ್ರಕ್ಕೆ ನಮಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ತಲೆಯಲ್ಲಿ ಇಟ್ಕೋಬಾರ್ದು. ಯಾವುದೇ ಕಾರಣ ಡಿಸೈನ್ ಹೇಳಿ ಅಂದರೆ ಅವರು ಈ ಡಿಸೈನ್ ಹೇಳಿದ್ರು, ನಾನು ಈ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ. ಫಿನಿಶಿಂಗ್ ಈ ಥರ ಬಂದಿದೆ. ಬ್ಲೌಸ್ಗಳು ನೋಡೋಣ ಬನ್ನಿ. ನಮ್ಮ ತಾಯಿಯವ್ರದ್ದು ಒಂದು ಬ್ಲೌಸ್ ಪೆಂಡಿಂಗ್ ಇತ್ತಲ್ವ, ಆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಅದಾದ ನಂತರ ಇದು ಸ್ಲೀವ್ಲೆಸ್ ಬ್ಲೌಸ್.
ಫ್ರಂಟ್ ಸೈಡ್ ಈ ಥರ ಪ್ರಿನ್ಸಸ್ ಕಟ್ ಇದೆ, ಬ್ಯಾಕ್ ಸೈಡ್ ನಾರ್ಮಲ್ ರೌಂಡ್ ನೆಕ್ ಇದೆ. ನೆಕ್ಸ್ಟ್ ಇದು ಸುಧಾ ಅವ್ರದ್ದು ಕ್ಲೋಸ್ ನೆಕ್ ಬ್ಲೌಸ್. ನೆಕ್ಸ್ಟ್ ಇದು ನಾಗರಬಾವಿಂದ ಬಂದಿದ್ದು ಅವ್ರದ್ದು ಒಂದು ಬ್ಲೌಸ್. ಇದು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಮಾಲಾ ಅವ್ರದ್ದು ಬ್ಲೌಸ್. ಇದು ಇನ್ನೊಂದು ಬ್ಲೌಸ್ ಇತ್ತು, ಅದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಇದು ನಮ್ಮ ಅನು ಅವರ ತಾಯಿದು ವರ್ಕ್ ಮಾಡಿಸಿದ ನಂತರ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆಲ್ರೆಡಿ ನಾನು ಮುಂಚೆ ತೋರಿಸ್ತೀನಿ. ಅದಾದ ನಂತರ ಇದು ಒಬ್ಬರದು ಟ್ರಯಲ್ ಬ್ಲೌಸ್. ಇದಾದ ನಂತರ ಇನ್ನೊಂದು ಬ್ಲೌಸ್ ಕೂಡ ಕೊಟ್ಟು ಹೋಗಿದ್ದಾರೆ. ಹಾಗೆ ಇವ್ರ ಫ್ರೆಂಡು ಇದು ಕೂಡ ಅವ್ರದ್ದು ಸೇಮ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಬ್ಲೌಸ್ ಕೂಡ ಕೊಟ್ಟು ಹೋಗಿದ್ದಾರೆ. ನೆಕ್ಸ್ಟು ಇದು ನಾನು ತೋರಿಸಿದ್ದೀನಲ್ವ ಕ್ರಾಪ್ ಟಾಪ್ದು ಬ್ಲೌಸು. ಅದಾದಮೇಲೆ ಇದು ಒಂದು ಬ್ಲೌಸು. ಇದು ಡಿಸೈನರ್ ಬ್ಲೌಸು. ಫಸ್ಟ್ ಟೈಮ್ ನಾನು ಈ ಡಿಸೈನ್ ಸ್ಟಿಚ್ ಮಾಡಿದ್ದು, ಅಂದರೆ ಬ್ಯಾಕ್ ಸೈಡ್ ಡಿಸೈನ್ ಸ್ಟಿಚ್ ಮಾಡಿದ್ದು ಫಸ್ಟ್ ಟೈಮು. ಇದಕ್ಕೆ ಕಪ್ಸ್ ಹಾಕಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದರು, ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನೋಡಿ ಬ್ಯಾಕ್ ಸೈಡು ಹೆವಿ ಬ್ರಾಡ್ ಇದೆ, ಇದೇ ಥರ ಕೇಳಿದರು ಅವರು. ಚೆನ್ನಾಗಿದೆ ಅಂತ ಕೂಡ ಹೇಳಿದರು, ವೇರ್ ಮಾಡಿ ನೋಡಿ ತೊಗೊಂಡೋದ್ರು. ನೆಕ್ಸ್ಟ್ ಇನ್ನೊಂದು ಸ್ಕರ್ಟ್ ಜೊತೆ ಮ್ಯಾಚಿಂಗ್ ಬ್ಲೌಸು ಸ್ಟಿಚ್ ಮಾಡೋದು ಕೇಳಿದ್ರಲ್ವ. ಫ್ರಂಟ್ ಸೈಡ್ ಈ ಥರ ಇದೆ ಪ್ರಿನ್ಸಸ್ ಕಟ್ಟು, ಬ್ಯಾಕ್ ಸೈಡ್ ಈ ರೀತಿ ಡಿಸೈನ್ ಹೇಳಿದರು. ನೆಕ್ಸ್ಟು ಇನ್ನೊಂದು ಸ್ಕರ್ಟ್ಗೆ ಬ್ಲೌಸ್ ಸೀರೆಯಲ್ಲಿ ಸ್ಟಿಚ್ ಮಾಡಿದ್ನಲ್ವ, ಬ್ಯಾಕ್ ಸೈಡ್ ಈ ರೀತಿ ಬೇಕು ಅಂತ ಹೇಳಿದ್ರು. ಆಮೇಲೆ ಸ್ಲೀವ್ ಕೂಡ ಇದೇ ಥರ ಬೇಕಂದಿದ್ರು. ಫ್ರಂಟ್ ಸೈಡ್ ಪ್ರಿನ್ಸಸ್ ಕಟ್. ನೆಕ್ಸ್ಟು ಸ್ಕರ್ಟ್ಗಳು ಎರಡೂ ಕೂಡ ಸ್ಟಿಚ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಫಿನಿಶಿಂಗ್ ಆದ ನಂತರ ಈ ರೀತಿ ಕಾಣಿಸ್ತಾ ಇದೆ. ಇನ್ನೂ ಐರನ್ ಮಾಡಿಸ್ಬೇಕು, ಅವ್ರಿಗೆ ಹೇಳಿದ್ದೀನಿ ಐರನ್ ನೀವು ಬೇರೆ ಕಡೆ ಮಾಡಿಸ್ಕೊಳ್ಳಿ ಅಂತ, ಯಾಕಂದರೆ ರೇಷ್ಮೆ ಸೀರೆ ಒಂದಿದೆ ಅದರಲ್ಲಿ. ನೆಕ್ಸ್ಟು ಇದು ಒಂದು ಸೀರೆಯಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಇದು ಇನ್ನೂ ಸ್ವಲ್ಪ ವರ್ಕ್ ಇದೆ. ಆಫ್ಲೈನ್ ಕ್ಲಾಸ್ ಅವ್ರು ಬಂದರು, ಹಾಗಾಗಿ ಅರ್ಧಕ್ಕೆ ಬಿಟ್ಟಿದೆ. ಕಂಪ್ಲೀಟಾಗಿ ಸ್ಟಿಚಿಂಗ್ ಆದ ನಂತರ ಕೂಡ ನಾನು ತೋರಿಸ್ತೀನಿ. ಈ ಥರ ಸ್ಟಿಚ್ ಮಾಡೋದು ಕೇಳಿದರು. ಮೆಜರ್ಮೆಂಟಿಗೆ ಒಂದು ರೆಡಿಮೇಡ್ ತೊಗೊಂಬಂದಿದ್ರು, ಅದು ಕೊಟ್ಟಿದ್ದಾರೆ. ಸೇಮ್ ಇದೇ ಥರ ಬೇಕು ಅಂತ ಹೇಳಿದರು. ಫ್ರಂಟ್ ಸೈಡು ಜಿಪ್ ಬೇಕಂತ ಹೇಳಿದರು ಅವರು. ಇವಾಗಿನ್ನೂ ಬಾಣಂತಿ, ಒಂದು 6-7 ತಿಂಗಳು ಪಾಪು ಇದೆ. ಈ ಥರ ಬೇಕು ಅಂತ ಹೇಳಿದರು, ಹಾಗಾಗಿ ಆ ಥರ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ ಕೂಡ ನೋಡಿ ಮೆಜರ್ಮೆಂಟು ಡ್ರೆಸ್ಸಲ್ಲಿ ಸ್ಲೀವ್ ಈ ಥರ ಇತ್ತಲ್ವ, ಅದೇ ಥರ ಸ್ಟಿಚ್ ಮಾಡಿದ್ದೀನಿ. ಇದೇ ಥರ ಫ್ರಿಲ್ ಕೂಡ ಬೇಕು ಅಂತ ಹೇಳಿದರು. ಈಗ ನೋಡಿ ಕಂಪ್ಲೀಟಾಗಿ ಸ್ಟಿಚಿಂಗ್ ಆದ ನಂತರ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನೋಡಿ ಈ ಥರ ಇದೆ, ಅಂದರೆ ಒಳ್ಳೆ ಡಿಸೈನ್ ಆಗು ಕಾಣುತ್ತೆ. ಆಮೇಲೆ ಜಿಪ್ಪು ಹಾಕಿದ್ನಲ್ವ, ಅದು ಕವರ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಪ್ಯಾಟರ್ನ್. ಅವ್ರು ಫೋಟೋ ಕಳಿಸಿದ್ರು, ಅದೇ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ ಹಿಂದೆ ಟೈಮ್ ಕೇಳಿದರು, ಟೈಮ್ ಕೂಡ ಕೊಟ್ಟಿದ್ದೀನಿ. ಇನ್ ಕೇಸ್ ಲೂಸ್ ಆದರೆ ಕಟ್ಕೊಳ್ಳೋಕ್ಕೆ ಅಥವಾ ಒಂದು ಲುಕ್ ಆಗಿರಲಿ ಅನ್ನೋದಕ್ಕೆ ಕೇಳಿದರು. ಈ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟು ಇದು ಸುಧಾ ಅವ್ರದ್ದು ಬ್ಲೌಸು. ನೆಕ್ಸ್ಟ್ ಇನ್ನೊಂದು ಕೂಡ ಸುಧಾ ಅವ್ರದ್ದು ಬ್ಲೌಸು, ಅಂದರೆ ಆಫ್ಲೈನ್ ಸ್ಟೂಡೆಂಟ್ ಬರ್ತಾರಲ್ವ ಅವ್ರದ್ದೇ. ನೀವೇ ಸ್ಟಿಚ್ ಮಾಡ್ಕೊಳ್ಳಿ ಬರುತ್ತಲ್ಲ ಅಂತಂದರೆ, ಇಲ್ಲ ಒಳ್ಳೆ ಸೀರೆಗಳು ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು, ಹಾಗಾಗಿ ನಾನು ಸ್ಟಿಚ್ ಮಾಡಿಕೊಟ್ಟೆ. ನೆಕ್ಸ್ಟು ಇದೊಂದು ಬ್ಲೌಸು. ಅದಾದಮೇಲೆ ಇದು ಒಂದು ಬೇರೆಯವ್ರದ್ದು ಇದೆಲ್ಲ. ನೆಕ್ಸ್ಟ್ ಇದು ಒಂದು ಡಿಸೈನರ್ ಬ್ಲೌಸು. ಮಾರ್ಚ್ ತಿಂಗಳಲ್ಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸು ಮತ್ತು ಡ್ರೆಸ್ಗಳನ್ನು ತೋರಿಸ್ತಾ ಇದ್ದೀನಿ. ಇದು ಡ್ರೆಸ್, ಇದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಅನಿಸುತ್ತೆ, ಬಟ್ ಅಲ್ಲ, ಇದೊಂದು ಆಫೀಸ್ದು ಯೂನಿಫಾರ್ಮ್. ನೆಕ್ಸ್ಟ್ ಇದು ಒಂದು ಸ್ಲೀವ್ಲೆಸ್ ಡ್ರೆಸ್ಸು. ಇನ್ನೂ ಸುಮಾರು ಒಂದು 2-3 ಡ್ರೆಸ್ಗಳ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು. ಹಾಗೆ ಅರ್ಜೆಂಟಲ್ಲಿ ಕೊಡಬೇಕಾಗಿರುವಂಥ ಬ್ಲೌಸ್ಗಳ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿಲ್ಲ. ಎಷ್ಟು ನನ್ನ ಹತ್ರ ಕ್ಲಿಪ್ಪಿಂಗ್ ಇತ್ತು ಅಷ್ಟು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ. ಮಾರ್ಚ್ ತಿಂಗಳಲ್ಲಿ ಸ್ಟಿಚ್ ಮಾಡಿರುವಂಥ ಬ್ಲೌಸು ಮತ್ತು ಡ್ರೆಸ್ಗಳು. ಬನ್ನಿ ಇವಾಗೊಂದು ಹೆಲ್ದಿಯಾಗಿರುವಂಥ ರೆಸಿಪಿ ನೋಡ್ಕೊಂಬರೋಣ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀನಿ. ಟೈಮ್ ನೋಡಿ ಕರೆಕ್ಟಾಗಿ 1:45 ಆಗ್ತಾ ಇದೆ. ಬೆಳಗ್ಗೆ ಅಕ್ಕಿ ನೆನೆಸಿಟ್ಟು ಹೋಗಿದ್ದೆ, ಇವಾಗ ಅನ್ನ ಮಾಡ್ತಾಯಿದ್ದೀನಿ. ಅನ್ನ ಇದು ಸಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹುರುಳಿಕಾಳು ಇರುತ್ತಲ್ವ, ಅದ್ರ ಕಟ್ಟಿನ ಸಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ರಾತ್ರಿ ಮಾಡಿದ್ದೆ. ನೆಕ್ಸ್ಟು ಇದರಲ್ಲಿ ಎಲ್ಲ ತರಕಾರಿ ಇದೆ. ಸೌತೆಕಾಯಿ, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಬದನೆಕಾಯಿ ಕೂಡ ಹಾಕಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್. ಆಮೇಲೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಇಷ್ಟನ್ನು ಚಿಕ್ಕದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡು. ಈ ಥರ ಚಾಪರ್ ಇಲ್ಲಾಂದರೆ ನೀವು ಮಿಕ್ಸಿಲಿ ಕೂಡ ತರಿಯಾಗಿ ರುಬ್ಕೋಬೋದು. ನೆಕ್ಸ್ಟು ಇಲ್ಲಿ ಇದು ಜೋಳದ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು ತೊಗೊಳ್ಳಿ. ಇದು ನಾನು ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ.
ಇದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ಆಮೇಲೆ ಇದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಕಡಲೆಬೇಳೆ, ಬಜ್ಜಿ ಎಲ್ಲ ಮಾಡ್ತೀವಲ್ವ ಕಡಲೆಬೇಳೆ ಹಿಟ್ಟು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ರವೆ, ಚಿಕ್ಕ ರವೆ ಬರುತ್ತಲ್ಲ ಆ ರವೆ ತೊಗೊಂಡಿದ್ದೀನಿ. ರವೆನ ಡೈರೆಕ್ಟಾಗಿ ಹಾಕಿದ್ದೀನಿ, ಹಿಟ್ಟು ಮಾತ್ರ ನಾನು ಜರಡಿ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲಿಗೆ ನೀರು ಹಾಕ್ದೇನೆ ಕಲಿಸ್ಬೇಕು. ಆಮೇಲೆ ಈರುಳ್ಳಿ ಕೂಡ ಹಾಕಿದ್ದೀನಿ, ಇದಕ್ಕೆ ನಾನು ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಈರುಳ್ಳಿ ಕೂಡ ಹಾಕಿದ್ದೀನಿ. ಏನು ಇರುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಜರಡಿ ಮಾಡಿಕೊಂಡ್ರೆ ಒಳ್ಳೇದು, ಎಲ್ಲ ಹಿಟ್ಟುಗಳನ್ನು ಅಷ್ಟೇ. ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಲ್ಲ, ಜರಡಿ ಮಾಡಿಬಿಟ್ಟೆ ಯೂಸ್ ಮಾಡ್ತೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಹಾಕೋಬೋದು. ಶಾಪರಲ್ಲಿ ಬ್ಲೇಡನ್ನು ತೆಗೆದುಬಿಡ್ತೀನಿ. ಹಾಗೆ ಕರಿಬೇವು ಕೂಡ ಹಾಕಿದ್ದೆ ನಾನು. ಇದಕ್ಕೆ ಸೊಪ್ಪುಗಳು ಕೂಡ ಹಾಕೋಬೋದು ನೀವು. ಅನ್ನ ಆಫ್ ಮಾಡಿಬಿಡ್ತೀನಿ. ಅನ್ನ ರೆಡಿ ಆಯಿತು. ಅನ್ನ ಆರೋಷ್ಟೊತ್ತಿಗೆ ರೊಟ್ಟಿ ಮಾಡ್ಕೊತೀನಿ. ಸಾರು ಕೂಡ ಬಿಸಿ ಆಗಿದೆ. ಸಾರು ಕೂಡ ಆಫ್ ಮಾಡ್ತೀನಿ. ಕುಕ್ಕರ್ ಆರೋಷ್ಟೊತ್ತಿಗೆ 2 ರೊಟ್ಟಿ ಮಾಡ್ಕೊತೀನಿ. ನನ್ನ ಮಗನಿಗೊಂದು, ನನಗೊಂದು, ಜೊತೆಗೆ ಅನ್ನ ಇರುತ್ತಲ್ಲ ಹಾಗಾಗಿ ಇಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾರ್ಮಲಾಗಿ ರೊಟ್ಟಿ ಮಾಡ್ತೀವಲ್ವಾ ಆ ರೀತಿ ತೆಳ್ಳಗಾದ್ರೂ ಮಾಡ್ಕೋಬೋದು ಅಥವಾ ದಪ್ಪಕ್ಕಾದ್ರೂ ಮಾಡ್ಕೋಬೋದು. ನೀರು ಹಾಕ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ನೀರು ಹಾಕಿಲ್ಲ ಇನ್ನು. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ರೆ ಚೆನ್ನಾಗಿರುತ್ತೆ. ಟೈಮ್ ಇದ್ರೆ ನೆನೆಸೋದಕ್ಕೆ ಬಿಡಿ. ನಾನಿವಾಗ ಟೈಮ್ ಇಲ್ಲ, ಮತ್ತೆ ಟೈಲರಿಂಗ್ ಶಾಪ್ಗೆ ಹೋಗಬೇಕು. ಜಸ್ಟ್ 2 ಮಾತ್ರ ಮಾಡ್ಕೊತೀನಿ. ಇನ್ನು ಮಿಕ್ಕಿದ ಹಿಟ್ಟನ್ನು ರಾತ್ರಿ ಮಾಡ್ಕೊತೀನಿ. ಈಗ ನೆಂದ್ರು ಮಾಡ್ತೀನಿ, ನೆನ್ಲಿಕ್ಕೂ ಮಾಡ್ತೀನಿ. 2 ರೊಟ್ಟಿ ಮಾಡ್ಕೊತೀನಿ. ಇದ್ರ ಜೊತೆ ನೀವು ನೀರು ಹಾಕೋ ಬದಲು ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಹಿಟ್ಟು ರೆಡಿಯಾಗಿದೆ. ಚಿಕ್ಕದಾಗಿ ಒಂದು ಉಂಡೆ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ಪೇಪರ್, ಒಬ್ಬಟ್ಟು ತಟ್ಟೋದಕ್ಕೆ ತಗೊಂಡಿದ್ದೆ ನಾನು ಮೊನ್ನೆ ಯುಗಾದಿ ಹಬ್ಬಕ್ಕೆ. ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ, ಎಷ್ಟು ತೆಳ್ಳಗೆ ತಟ್ತೀವಿ ಅಷ್ಟು ಬೇಗನೂ ಬೇಯುತ್ತೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕದಾಗಿ, ತುಂಬ ದೊಡ್ಡದಾಗಿ ಮಾಡಿದರೆ ನಿಮಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು. ಎಲ್ಲ ಥರದ ತರಕಾರಿ ಇರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ಮೇಲೆ ಸ್ಟೀಮಲ್ಲಿ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ತಿರುಗಿಸಿ ಹಾಕಬೇಕು. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಇರಲಿ. ಮೀಡಿಯಮ್ ಫ್ಲೇಮಲ್ಲಿ ಆದರೆ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ 2 ರೊಟ್ಟಿ ಮಾಡ್ತೀನಿ ನಾನು ಅಷ್ಟೇ. ನನ್ನ ಮಗನಿಗೊಂದು, ನನಗೊಂದು. ಇನ್ನು ಸ್ವಲ್ಪ ನೆನಿಬೇಕದು ಹಿಟ್ಟು. ನಾನು ತಕ್ಷಣ ಕಲಿಸ್ಕೊಂಡು ತಕ್ಷಣ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಅಷ್ಟೊಂದು ಟೇಸ್ಟ್ ಇರಲ್ಲ. ಮಧ್ಯಾಹ್ನದ ಊಟ ಅನ್ನ, ಸಾರು, ಮಿಕ್ಸ್ ತರಕಾರಿ ಮತ್ತು ಮಿಕ್ಸ್ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಗನೆ ರೆಡಿ ಆಗುತ್ತೆ. ಇದ್ರ ಜೊತೆ ನೀವು ಕ್ಯಾಪ್ಸಿಕಮ್, ಸೊಪ್ಪು, ಬೇರೆ ಎಲ್ಲ ಆ್ಯಡ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.